ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ಬಂದು ನನ್ನ ಒಂದು ಡೈಲಿ ರೋಟೀನ್ ವ್ಲಾಗು. ಬಟ್ ಪ್ರತಿಯೊಂದು ವ್ಲಾಗಲ್ಲೂ ಜಸ್ಟ್ ನಾನು ಮನೆಯಲ್ಲಿ ವರ್ಕ್ ಫ್ರಮ್ ಹೋಮು ಇಂಥದ್ರ ಬಗ್ಗೆನೇ ಆ್ಯಡ್ ಮಾಡ್ತಾ ಇದ್ದೀನಿ. ಬಟ್ ಈ ವ್ಲಾಗು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಯಾಕಂದರೆ ಇವತ್ತು ಆಫೀಸ್ಗೆ ಹೋಗುವಂಥ ಪ್ಲ್ಯಾನ್ ಇದೆ. ಸೊ ನನಗೆ ಆಫೀಸ್ಗೆ ಹೋಗೋ ದಿನ ನನ್ನ ಒಂದು ರೋಟೀನ್ ಯಾವ ರೀತಿ ಇರುತ್ತೆ ಅಂತ ನಿಮ್ಮೆಲ್ಲರ ಜೊತೆ ಈ ಒಂದು ವ್ಲಾಗ್ನಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನೋ ಸ್ಕೂಲ್ಗೆ ಎಲ್ಲ ರೆಡಿ ಮಾಡಬೇಕು. ಸೊ ಅದಕ್ಕೆ ಬ್ರೇಕ್ಫಾಸ್ಟ್ಗೆ ಇವತ್ತು ಬಿಸಿಬೇಳೆಭಾತ್ ಮಾಡಿಬಿಡೋಣ ಅಂತ. ಸೊ ಬಿಸಿಬೇಳೆಭಾತ್ ರೆಸಿಪಿ ಸಹ ಇದರಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಪ್ರೀವಿಯಸ್ ಒಂದು ವ್ಲಾಗಲ್ಲಿ ನಾನು ಶೇರ್ ಮಾಡಿದ್ದೀನಿ. ಬಟ್ ಕೆಲವೊಬ್ಬರು ಇನ್ನೊಂದು ಸಲ ಹಾಕಿ ಅಕ್ಕ ಅಂತ ಕೇಳಿದ್ರಿ, ಅದಕ್ಕೆ ಹೆಂಗೂ ಗ್ಲಿಮ್ಸ್ ಹಾಕೋಣ ಅಂತ. ಸೊ ನಾನು ಬಿಸಿಬೇಳೆಭಾತ್ ಮಾಡಬೇಕಾದ್ರೆ ಯೂಶ್ವಲಿ ನಾನು ತೊಗರಿಬೇಳೆ ಮತ್ತು ರೈಸು ಎರಡು ಈಕ್ವಲ್ ಪ್ರಪೋರ್ಷನಲ್ಲಿ ತೊಗೊಳ್ತೀನಿ. ಅಂದರೆ 1 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 1 ಗ್ಲಾಸ್ ತೊಗರಿಬೇಳೆ ತೊಗೊಳ್ತೀನಿ ಚಿಕ್ಕ ಗ್ಲಾಸಲ್ಲಿ. ಸೊ ತರಕಾರಿಗಳಿಗೆ ಬಂದರೆ ಇವತ್ತು ನಾನು ಕ್ಯಾರೆಟು, ಬೀನ್ಸು, ಬಟಾಣಿ ಮತ್ತು ಆಲೂಗಡ್ಡೆ, ಒಂದು ನವಿಲುಕೋಲಿತ್ತು, ಅದನ್ನು ಸಹ ಯೂಸ್ ಮಾಡ್ತಾಯಿದ್ದೀನಿ. ಸೊ ಕ್ಯಾಪ್ಸಿಕಮ್ ಹಾಕ್ಕೊಂಡ್ರೆ ಸಹ ತುಂಬಾ ಚೆನ್ನಾಗಿರುತ್ತೆ. ಸೊ ಕೆಲವೊಬ್ರು ಏನು ಮಾಡ್ತಾರೆ, ಎಲ್ಲ ತರಕಾರಿನೂ ಅಕ್ಕಿ ಬೇಳೆ ಜೊತೆನೇ ಬೇಯಕ್ಕೆ ಇಟ್ಬಿಡ್ತಾರೆ. ಬಟ್ ನಾನು ಆ ಥರ ಮಾಡಲ್ಲ. ನಾನು ಸಪ್ರೇಟಾಗಿ ಅಂದರೆ ಅಕ್ಕಿ ಮತ್ತು ಬೇಳೆನ ಸಪ್ರೇಟಾಗಿ ಬೇಯಿಸ್ಕೊಳ್ತೀನಿ. ಬಟ್ ಈ ತರಕಾರಿಗಳೆಲ್ಲ ಏನು ಯೂಸ್ ಮಾಡ್ತಾ ಇದ್ದೀನಲ್ಲ ಅದನ್ನೆಲ್ಲ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಆಮೇಲೆ ಬೆಂದಿರೋ ಅಂಥ ಅಕ್ಕಿ ಮತ್ತು ಬೇಳೆನ ಮಿಕ್ಸ್ ಮಾಡ್ಕೊಳ್ತೀನಿ. ಆ ಥರ ಮಾಡಿದ್ರೇ ನಮಗಿಷ್ಟ. ಅದೊಂಥರ ಕ್ರಿಸ್ಪಿ ಟೇಸ್ಟ್ ಇದ್ದರೆ. ಫುಲ್ಲೆಲ್ಲ ಮೆತ್ತಗಾದರೆ ನನಗೆ ಅಷ್ಟು ಇಷ್ಟ ಆಗಲ್ಲ. ಸೊ ಇವಾಗೆಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಎಲ್ಲ ತರಕಾರಿಗಳನ್ನ ಹಾಕಿ ಒಂದು 10 ಮಿನಿಟ್ಸ್ ಬೇಯಕ್ಕೆ ಇಟ್ಟಿದ್ದೀನಿ. ಸೊ ಈ ಹುಣಸೆಹಣ್ಣು ಮತ್ತು ಈ ಒಂದು ಬೆಲ್ಲ ಮತ್ತು ಈ ಪುಡಿ ಒಂದೇ ಸಲ ನಾನು ಮಿಕ್ಸ್ ಮಾಡ್ಕೊಂಡು ಹಾಕ್ತೀನಿ. ಸೊ ಈ ಹುಣಸೆಹಣ್ಣು ಆ ಪಲ್ಪ್ ಏನಿರುತ್ತಲ್ಲ ಅದು ಬೇಗ ಬರಬೇಕಂದ್ರೆ ಬಿಸಿ ನೀರಲ್ಲಿ ನೆನೆಸಿಟ್ಕೊಂಡ್ರೆ ಬೇಗನೆ ಅದು ಪಲ್ಪ್ನ ನೀವು ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಸೊ ಆದಷ್ಟು ಇದಕ್ಕೆ ಹುಳಿ ಮತ್ತು ಸಿಹಿ ಇದೆರಡು ಸ್ವಲ್ಪ ಜಾಸ್ತಿ ಇದ್ರೇ ಟೇಸ್ಟು ಪರ್ಫೆಕ್ಟಾಗಿರುತ್ತೆ. ಸೊ ನೀವೇನಾದರೂ MTR ರೆಸ್ಟೋರೆಂಟ್ಸಲ್ಲಿ ತಿಂದಿದ್ರೆ ಅಲ್ಲಿ ನಿಮ್ಗೆ ಅಥೆಂಟಿಕ್ ಬಿಸಿಬೇಳೆಭಾತ್ ಸಿಗುತ್ತೆ. ಸೊ ಅದೇ ಥರನೇ ಇರುತ್ತೆ ಆಲ್ಮೋಸ್ಟ್ ಇದು. ಸೊ ನಾನಿಲ್ಲಿ MTR ಬಿಸಿಬೇಳೆಭಾತ್ ಪೌಡ್ರೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಈ ಬೆಲ್ಲ ಸ್ವಲ್ಪ 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಬಟ್ 2 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಅದು ಹುಳಿ, ಸಿಹಿ ಮತ್ತು ಈ ಖಾರ ಇದು 3 ಮಿಕ್ಸ್ ಆಗಿ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ಆದಷ್ಟು ನೀರು ಜಾಸ್ತಿನೇ ಹಾಕೋಬೇಕು, ಯಾಕಂದರೆ ಎಲ್ಲ ಮಾಡಿ ನೀವು ಸ್ವಲ್ಪ ಬಿಟ್ಟರೆ ಅದು ಫುಲ್ ಗಟ್ಟಿ ಆಗಿಬಿಡುತ್ತೆ. ಸೊ ಅದಕ್ಕೆ ಆದಷ್ಟು ನೀರಾಗೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸೊ ಇನ್ನೊಂದು ಕೀ ಇಂಗ್ರೀಡಿಯೆಂಟ್ಸ್ ಏನಂದರೆ ಈ ಒಗ್ಗರಣೆ. ಇದನ್ನು ತುಪ್ಪದಲ್ಲೇ ಹಾಕ್ಕೋಬೇಕು. ಗೋಡಂಬಿ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಮತ್ತು ಕರಿಬೇವು ಇಷ್ಟು ಹಾಕ್ಕೊಂಡು ನಾನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟು ಇದೊಂದು ಮಿಕ್ಸ್ ಮಾಡಿಕೊಂಡ್ರೆ ಬಿಸಿಬೇಳೆಭಾತ್ ರೆಡಿ ಆಗುತ್ತೆ. ಇದಾದಮೇಲೆ ನೆಕ್ಸ್ಟು ಮಕ್ಕಳನ್ನೆಲ್ಲ ನಾನು ಸ್ಕೂಲ್ಗೆ ರೆಡಿ ಮಾಡಿ ಕಳಿಸಿ ಇವಾಗ ನಾನು ರೆಡಿ ಮಾಡಬೇಕು. ಸೊ ಏನಕ್ಕೆ ಆಫೀಸ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳೋದಾದರೆ, ಯೂಶ್ವಲಿ ಇನ್ ಬಿಟ್ವೀನ್ ಯಾವಾಗಾದರೂ ನನಗೆ ಮನೇಲಿ ವರ್ಕ್ ಫ್ರಮ್ ಹೋಮ್ ಸ್ವಲ್ಪ ವರ್ಕ್ ಪ್ಲೇಸ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂದಾಗೆಲ್ಲ ಹೋಗ್ತಾ ಇರ್ತೀನಿ ನನ್ನ ಮೀಟಿಂಗ್ಸ್ ಇದಕ್ಕೆ. ಸೊ ಆ ಒಂದು ವರ್ಕ್ ಲೈಫ್ ಏನಿರುತ್ತಲ್ವ ಆಫೀಸ್ಗೆ ಹೋಗಿ ಬಂದಾಗ ಅದನ್ನು ಕೂಡ ನಾವು ಮಿಸ್ ಮಾಡ್ಕೊಳ್ತೀವಿ ವರ್ಕ್ ಫ್ರಮ್ ಹೋಮ್ ಎಲ್ಲ ಮಾಡಿದಾಗ. ಬಟ್ ನಮಗೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಬೇಕಂದರೆ ವರ್ಕ್ ಫ್ರಮ್ ಹೋಮ್ ಒಂದು ಬೆಸ್ಟ್ ಆಪ್ಷನ್ನು. ನಾನು ಅದನ್ನು ಡಿನೈ ಮಾಡ್ತಾ ಇಲ್ಲ. ಬಟ್ ಯಾವಾಗೂ 4 ಗೋಡೆ ಮಧ್ಯದಲ್ಲಿದ್ದು ಯಾವಾಗೂ ಬರೀ ಲ್ಯಾಪ್ಟಾಪ್ ಮುಂದೆ ಕೂರೋದು ಮತ್ತು ಬರೀ ಮನೆ ಕೆಲಸ ಇದೆ ಅಂದಾಗೂ ಸೊ ಕೆಲವೊಂದು ಸಲ ಏನಾಗುತ್ತೆ, ಸ್ವಲ್ಪ ಚೇಂಜ್ ಬೇಕು ಅನಿಸುತ್ತೆ. ಅಂಥ ಟೈಮಲ್ಲಿ ನಾನು ಆಫೀಸ್ಗೆ ಹೋಗ್ತೀನಿ. ಸೊ ಇವತ್ತು ಇನ್ನೊಂದು ರೀಸನ್ ಏನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಎಲ್ಲ ಫ್ರೆಂಡ್ಸ್ನ ಮೀಟ್ ಮಾಡೋಣ ಅಂತ. ಜೊತೆಗೆ ಇನ್ನೊಂದು ಫ್ರೆಂಡು ಹೈದ್ರಾಬಾದಿಂದ ಬೇರೆ ಬರ್ತಿದ್ದಾಳೆ. ಅವಳನ್ನು ತುಂಬ ದಿನ ಆಗಿತ್ತು. ನಂದು ಹೈದ್ರಾಬಾದ್ ಬಿಸ್ನೆಸ್ ಟ್ರಿಪ್ಗೆ ಹೋದಾಗ ಅವ್ರ ಮನೆಗೆ ಸಹ ಹೋಗಿ ಒಂದು ವ್ಲಾಗ್ ಮಾಡಿ ಹಾಕಿದ್ದೆ. ಸೊ ಅವಳು ಹೆಂಗೂ ಬ್ಯಾಂಗ್ಳೂರಿಗೆ ಬರ್ತಿದ್ದಾಳಲ್ಲ, ಮೀಟ್ ಮಾಡ್ದಂಗೆ ಆಗುತ್ತೆ ಅಂತ. ಸೊ ಕೆಲವೊಂದು ಫ್ರೆಂಡ್ಸ್ ತುಂಬಾ ನನಗೆ ಕ್ಲೋಸ್ ಆಗಿರ್ತಾರೆ ಆಫೀಸಲ್ಲಿ. ಅವ್ರ ಕಲೀಗ್ಸ್ ಅನ್ನೋದಕ್ಕಿಂತ ಕಲೀಗ್ ಕಮ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ಎಷ್ಟೇ ವರ್ಕ್ ಪ್ರೆಷರ್ ಇದ್ರೂ ಅವ್ರ ಜೊತೆ ಹೋಗಿ ಚಾಟಿಂಗ್ ಮಾಡಿಕೊಂಡು ಒಂದು ಕಾಫಿ ಬ್ರೇಕ್ ತೊಗೊಂಡು ಊಟ ತಿನ್ನೋ ಅಷ್ಟರಲ್ಲಿ ಒಂಥರ ಆ ಪ್ರೆಷರೆಲ್ಲ ಹೋಗ್ಬಿಡುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ವರ್ಕ್ ಫನ್ ಅಂತ ಏನು ಹೇಳ್ತಾರೆ, ವರ್ಕ್ ಪ್ಲೇಸ್ ಫನ್ನು, ಅದನ್ನೆಲ್ಲ ಈ ನಡುವೆ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಎಸ್ಪೆಷಲಿ ಪ್ಯಾಂಡಮಿಕ್ ಆದಮೇಲೆ ಈ ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಆದಮೇಲೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತೂ ತುಂಬಾ ಚೆನ್ನಾಗಿ ನಡೀತಾ ಇದೆ. ನೋ ಡೌಟು. ಮಕ್ಕಳನ್ನ ಮ್ಯಾನೇಜ್ ಮಾಡ್ಬೋದು, ಮನೆ ಕೆಲಸ ಮ್ಯಾನೇಜ್ ಮಾಡಿಕೊಂಡು ಎಲ್ಲ ನಡೀತಾ ಇದೆ. ಬಟ್ ಇನ್ ಬಿಟ್ವೀನ್ ಇಂಥ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡೋದು ಸ್ವಲ್ಪ ಮಿಸ್ ಆಗಿದೆ. ಸೊ ಹೈದ್ರಾಬಾದಿಂದ ಸ್ವಲ್ಪ ಬಿಸ್ಕೆಟ್ಸ್ ಎಲ್ಲ ತಂದಿದ್ಲು ನಮಗೆಲ್ಲ, ಸ್ವೀಟ್ಸು ಬಿಸ್ಕೆಟ್ಸ್ ಎಲ್ಲ. ಸೊ ನೋಡಿ ಎಲ್ಲ ಇಷ್ಟೊಂದು ಬಿಸ್ಕೆಟ್ಸ್ ತಂದಿದ್ದಾಳೆ. ಸೊ ನಾವೆಲ್ಲ ಅದನ್ನೆಲ್ಲ ತಿಂದು ಚಾಟ್ ಮಾಡ್ಕೊಂಡು ತುಂಬ ದಿನ ಆದಮೇಲೆ ಮೀಟ್ ಮಾಡಿದ್ವಲ್ಲ. ಸೊ ಆಲ್ಮೋಸ್ಟ್ ಒಂದು 1/2 hour ಮಾತಾಡ್ಕೊಂಡೇ ಕೂತ್ಕೊಂಡ್ರಿ, ಕೆಲಸ ಮಾಡ್ದಿರ. ಸೊ ನಮ್ಮ ಮ್ಯಾನೇಜರು ಬಂದೆಲ್ಲ ಮಾತಾಡ್ಸ್ಕೊಂಡು ಹೋದರು. ಓಕೆ, ಆಫ್ಟರ್ ಲಾಂಗ್ ಟೈಮ್ ಮೀಟ್ ಮಾಡಿದ್ರ ಅಂತ. ನೆಕ್ಸ್ಟು
ಲಂಚ್ ತಿನ್ನಕ್ಕೆ ಬಂದಿದ್ದೀವಿ. ಇಲ್ಲೇ ಫುಡ್ ಕೋರ್ಟ್ ಇದೆ ಆಫೀಸಲ್ಲಿ. ಸೊ ಆಫೀಸ್ಗೆ ಹೋದಾಗಂತೂ ವೆರೈಟೀಸ್ ಆಫ್ ಫುಡ್ ಇರುತ್ತೆ. ಸೊ ಎಲ್ಲರೂ ಒಂದೊಂದು ಪ್ಲೇಟ್ ತೊಗೊಂಡು ಎಲ್ಲ ಶೇರ್ ಮಾಡ್ಕೊಂಡು ತಿಂತೀವಿ. ಸೊ ಅದೊಂದು ಚೆನ್ನಾಗಿ ಅನಿಸುತ್ತೆ. ರೆಗ್ಯುಲರಾಗಿ ಹೋದಾಗ ಹಿಂಗೆ ಶೇರ್ ಮಾಡ್ಕೊಳ್ಳಲ್ಲ, ಬಟ್ ಯಾವಾಗಾದರೂ ಹಿಂಗೆ ರೇರಾಗಿ ಮೀಟ್ ಮಾಡಿದಾಗ ಡಿಸೈಡ್ ಮಾಡಿ ಈ ಥರ ಶೇರ್ ಮಾಡ್ಕೊಳ್ತೀವಿ. ಸೊ ಇದು ಗುಂಡು ಪಲಾವ್ ಅಂತ ಚಿಕನ್ ಕಬಾಬು. ಇದು ವೆಜ್ ಅವ್ರದ್ದು. ಅದೇನು ಅಂತ ಗೊತ್ತಿಲ್ಲ, ನಾನು ಕೇಳಲಿಲ್ಲ. ಬಟ್ ವೆಜ್ಜಲ್ಲಿ ಅದು ಬೆಸ್ಟ್ ಅಂತ ಹೇಳ್ತಾರೆ, ಹೆಲ್ತಿ ಆಪ್ಷನ್ ಅಂತ. ಮತ್ತು ಚೈನೀಸ್ ಸಹ ತೊಗೊಂಡಿದ್ವಿ. ಸೊ ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನನ್ನ ಫ್ರೆಂಡು ಇವಾಗ ಹೈದ್ರಾಬಾದ್ಗೆ ಹೋಗ್ತಿದ್ದಾಳೆ. ಸೊ ನಿಮ್ಗೆಲ್ಲರಿಗೂ ಬಾಯ್ ಹೇಳಿ ಹೋಗ್ತಾ ಇದ್ದಾಳೆ ಈ ವ್ಲಾಗ್ ಮುಖಾಂತರ. ಸೊ ನೆಕ್ಸ್ಟು ಸ್ವಲ್ಪ ಸ್ವೀಟ್ಸು ಎಲ್ಲ ಏನೇನು ತಂದಿದ್ರಲ್ಲ ಅದೆಲ್ಲ ನನಗೆ ಮಕ್ಳಿಗೆ ಕೊಡು ಅಂತ ಎತ್ತು ಕಳಿಸಿದ್ದಾಳೆ. ಸೊ ಆಯಿತು ಅಂತ ಅದನ್ನು ಕ್ಯಾರಿ ಮಾಡಿಕೊಂಡು ಇವಾಗ ಪ್ರೈವೇಟ್ ಬಸ್ಸಲ್ಲಿ ಬರ್ತಾ ಇದ್ದೀನಿ. ಸೊ ಮಾರ್ನಿಂಗ್ ನಾನು ಗೌರ್ಮೆಂಟ್ ಬಸ್ಸಲ್ಲಿ ಬಂದೆ. ಬಟ್ ಯಾವಾಗೂ ಗೌರ್ಮೆಂಟ್ ಬಸ್ಸಿಗೆ ವೆಯ್ಟ್ ಮಾಡ್ಕೊಳಕ್ಕಾಗಲ್ಲ, ಯಾಕಂದರೆ ತುಂಬ ರಶ್ ಇರುತ್ತೆ. ಸೊ ಇಂಥ ಟೈಮಲ್ಲಿ ಪ್ರೈವೇಟ್ ಬಸ್ಸಲ್ಲೇ ಬರ್ತೀನಿ. ಇಲ್ಲಿ ಇದು ಒಂದು ನಮ್ಮ ಕೋಲಾರದು ಕ್ಲಾಕ್ ಟವರು. ಸೊ ಇಲ್ಲಿ ಡ್ರಾಪ್ ಮಾಡ್ತಾರೆ. ನೆಕ್ಸ್ಟು ಇಲ್ಲಿಂದ ಅದು KGF ಬಸ್ ಹತ್ತಿದ್ದು. ಸೊ ನಮ್ಮ ಹಸ್ಬೆಂಡಿಗೆ ಫೋನ್ ಮಾಡಿದ್ರೆ ನನ್ನ ಮಗಳನ್ನ ಪಿಕ್ ಮಾಡ್ಕೊಂಡು ಹಂಗೆ ನಾನು ಬಂದು ಪಿಕ್ ಮಾಡ್ಕೊಂಡು ಹೋದರು. ಸೊ ಹೀಗಿರುತ್ತೆ ನನ್ನ ಒಂದು ದಿನ. ನೆಕ್ಸ್ಟು ಮನೆಗೆ ಹೋಗೋಷ್ಟರಲ್ಲಿ ಸಖತ್ ತಲೆನೋವ್ತಾಯಿತ್ತು. ಈ ಟ್ರಾವೆಲ್ಲು ಇಂಥದ್ದೆಲ್ಲ ಮಾಡ್ಕೊಂಬಂದರೆ ಸ್ವಲ್ಪ ಟೀ ಬ್ರೇಕ್ ಬೇಕು ಅಂತ ಅನಿಸುತ್ತೆ. ಸೊ ಮನೆಗೆ ಬಂದಿದ್ದ ತಕ್ಷಣ ನಾನು ಫಸ್ಟ್ ಮಾಡಿದ್ದಂದರೆ ಒಳ್ಳೆ ಮಸಾಲ ಟೀ ಮಾಡಿಕೊಂಡೆ. ಸೊ ಜೊತೆಗೆ ನನ್ನ ಫ್ರೆಂಡು ಸ್ವಲ್ಪ ಕರಾಚಿ ಬಿಸ್ಕೆಟ್ಸು ಮತ್ತು ಸ್ವೀಟ್ಸ್ ಎಲ್ಲ ಕಳಿಸಿದ್ರು. ಮತ್ತು ಇನ್ನೊಂದು ಫ್ರೆಂಡ್ ಬಂದು ಈ ರೋಸ್ ಕುಕ್ಕೀಸ್ ಅಂತ ಬರುತ್ತಲ್ವ, ಅದನ್ನು ತಂದಿದ್ಲು. ಅದನ್ನು ಸಹ ಒಂದು ಪ್ಯಾಕೆಟ್ ಕಳಿಸಿದ್ಲು ನನ್ನ ಮಗಳಿಗೆ ಇಷ್ಟ ಅಂತ. ಸೊ ಟೀ ಜೊತೆ ಈ ಒಂದು ರೋಸ್ ಕುಕ್ಕೀಸು ಮತ್ತು ಬಿಸ್ಕೆಟ್ಸ್, ಕರಾಚಿ ಬಿಸ್ಕೆಟ್ಸ್ ಏನಿರ್ತಲ್ಲ ಅದೊಂದು ಒಳ್ಳೆ ಆಪ್ಷನ್ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ಯೂಶ್ವಲಿ ಆಫೀಸ್ಗೆ ಹೋಗ್ಬಿಟ್ಟು ಬಂದಾಗ ಸ್ವಲ್ಪ ಸ್ಟ್ರೈನ್ ಆಗುತ್ತೆ ನನಗೆ, ಯಾಕಂದರೆ ಟ್ರಾವೆಲ್ ಮಾಡಿರ್ತೀನಿ. ಕೋಲಾರ ಟು ಬ್ಯಾಂಗ್ಳೂರು ಆಲ್ಮೋಸ್ಟ್ 70 ಕಿಲೋಮೀಟರ್ಸು, 70 to 75 ಆಗುತ್ತೆ ಆಫೀಸ್ ತನಕ. ಸೊ ಅಲ್ಲಿ ಹೋಗಿ ಬಂದು ಇದೆಲ್ಲ ಒಂದು ಸ್ವಲ್ಪ ಸ್ಟ್ರೈನ್ ಅಂತೂ ಆಗುತ್ತೆ. ಬಟ್ ಸ್ಟಿಲ್ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿ ಬಂದಾಗ ಒಳ್ಳೆ ಊಟ ತಿಂದಿರ್ತೀವಿ, ಆರಾಮಾಗಿ ಫ್ರೆಂಡ್ಸ್ ಜೊತೆ ಚಿಟ್ ಮಾಡಿರ್ತೀವಿ. ಸೊ ರಿಫ್ರೆಶಿಂಗ್ ಆಗೂ ಇರುತ್ತೆ ಅಂತಲೇ ಹೇಳ್ಬೋದು. ಟ್ರಾವೆಲ್ ಮಾಡಿರೋದೆಲ್ಲ ಒಂಥರ ಏನೂ ಮೈಂಡಿಗೆ ಬರಲ್ಲ ಆವಾಗ. ಸೊ ಮನೆಗೆ ಬರೋಷ್ಟರಲ್ಲಿ ಒಂದು ಪಾರ್ಸಲ್ ಸಹ ಬಂದಿತ್ತು. ಏನಪ್ಪ ಪಾರ್ಸಲ್ಲು ಅಂತ ನಾನು ಹಿಂಗೆ ಮಾಡ್ಬೇಕಾದ್ರೆ ಹಸ್ಬೆಂಡ್ ಅಂತೂ ರೇಗಿಸ್ತಾಯಿದ್ರು. ಡೈಲಿ ಒಂದೊಂದು ಪಾರ್ಸಲ್ ಬರುತ್ತೆ. ಈ ಪಾರ್ಸಲ್ ಅವ್ರು ಯಾರು ತಂದುಕೊಡ್ತಾರಲ್ಲ ಅವ್ರ ಮದುವೆಗೆ ಸಹ ನಿನ್ನ ಇನ್ವೈಟ್ ಮಾಡಿದ್ರೆ ಏನೂ ನಮಗೇನು ಆಶ್ಚರ್ಯ ಆಗಲ್ಲ, ಅಷ್ಟು ಫ್ಯಾಮಿಲಿಯರ್ ಆಗೋಗಿದೆ ನಮ್ಮ ಮನೆ ಅಂತ ರೇಗಿಸ್ತಾಯಿದ್ರು. ಸೊ ಯೂಶ್ವಲಿ ಈ ವೋಚರ್ಸು ಎಲ್ಲ ಬಂದಾಗ ಏನೋ ಒಂದು ತೊಗೊಳ್ಳೇಬೇಕಾಗುತ್ತೆ, ಹಂಗನ್ಬಿಟ್ಟು ಅದನ್ನು ಬಿಸಾಕೋಕ್ಕಾಗಲ್ವಲ್ಲ. ಸೊ ನನಗೆ ಏನು ಮನೆಗೆ ನೆಕ್ಸ್ಟ್ ಬೇಕೋ ಅದನ್ನು ನೋಡಿ ಯೋಚನೆ ಮಾಡಿ ಅದು ತೊಗೊಳ್ತೀನಿ. ಇಲ್ಲ ಕಿಚನ್ ಯುಟೆನ್ಸಿಲ್ಸ್ ತೊಗೊಳ್ತೀನಿ, ಇಲ್ಲಾಂದರೆ ಮನೆಗೆ ಏನಾರ ಡೆಕರ್ ಐಟಮ್ಸ್ ತೊಗೊಳ್ತೀನಿ. ಸೊ ಆ ಥರ ನಾನು ತೊಗೊಳ್ಳೇಬೇಕಾಗುತ್ತೆ. ಸೊ ಅದನ್ನು ಹೇಳಿದ್ರೆ ಲೈಕ್ ಹಸ್ಬೆಂಡ್ ರೇಗಿಸ್ತಾಯಿದ್ರು, ಯಾಕೆ ಡಿಶ್ ವಾಷರ್ದು ಜೆಲ್ಸ್ನ ತೊಗೋಬಾರ್ದ, ವಾಷಿಂಗ್ ಮಿಷಿನ್ಗೆ ಇದ್ರದ್ದು ಲಿಕ್ವಿಡ್ ತೊಗೋಬಾರ್ದು, ಅದೆಲ್ಲ ಯೂಸ್ಫುಲ್ಲೇ ಅಲ್ವಾ ಅಂತ. ಬಟ್ ಅದು ರೆಗ್ಯುಲರಾಗಿ ನಮ್ಮ ಎಕ್ಸ್ಪೆನ್ಸಸ್ಸಲ್ಲಿ ಇರುತ್ತೆ. ಬಟ್ ಗಿಫ್ಟ್ ವಾಚರ್ಸ್ ಅನ್ನೋದು ನಾವು ಗಿಫ್ಟಾಗೆ ತೊಗೋಬೇಕಲ್ಲ, ಆ ಒಂದು ರೀಸನಿಂದ ಆದಷ್ಟು ನಾನು ಅದು ನೆನಪಿಗಿರಲಿ ಆ ವಸ್ತುನ ನೋಡಿದಾಗ ಅಂತ ಏನೇನೋ ಒಂದು ವಸ್ತು ತೊಗೊಳ್ತೀನಿ. ಡಿಶ್ ವಾಷರ್ ಡಿಟರ್ಜೆಂಟ್ಸ್ ಎಲ್ಲ ತೊಗೊಂಡ್ರೆ ಅದು ಖಾಲಿ ಆಗಿಬಿಟ್ರೆ ಅದು ಒಂಥರ ಅದ್ರ ವ್ಯಾಲ್ಯೂ ಹೊಟ್ಟೋಗುತ್ತೆ ಗಿಫ್ಟ್ ವಾಚರು ಅಂತ. ಹಂಗೆ ಹೇಳ್ತಾಯಿದ್ರೆ ಏನೋ ಮಾಡಮ್ಮ ಅಂತ ಹೇಳ್ಬಿಟ್ಟು ಹೋದರು. ಸೊ ನೆಕ್ಸ್ಟು ಈ ಒಂದು ಬ್ಯಾಸ್ಕೆಟ್ಸ್ ಆರ್ಡ್ರ್ ಮಾಡಿದ್ದೆ. ಆ್ಯಕ್ಚುಲಿ ಇವಾಗ ಮುಂದೆ ಈ ಮಂಗಗಳು ಬರಬಾರ್ದು ಅಂತ ಗ್ರಿಲ್ಸ್ ಎಲ್ಲ ಹಾಕ್ಸಿದ್ನಲ್ಲ, ಅವರು ಗ್ರಿಲ್ಸ್ ಅವ್ರಿಗೆ ಹೇಳಿ ಒಂದು ಪೋಲ್ ಹಾಕ್ಸ್ಕೊಂಡಿದ್ದೀನಿ ಈ ಒಂದು ಬ್ಯಾಸ್ಕೆಟ್ಸ್ನೆಲ್ಲ ಹ್ಯಾಂಗ್ ಮಾಡ್ಕೊಳ್ಳೋಕ್ಕೆ, ಗಿಡಗಳನ್ನೆಲ್ಲ ಡೆಕೋರೇಟ್ ಮಾಡೋಣ ಅಂತ. ಸೊ ಅದಕ್ಕೆ ಆ ಒಂದು ಬ್ಯಾಸ್ಕೆಟ್ಸ್ ಇವತ್ತು ಡೆಲಿವರಿ ಬಂತು. ಸೊ ನೋಡಿ ವೈಟ್ ಕಲರ್ ಬ್ಯಾಸ್ಕೆಟ್ಸು ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಇದನ್ನು ಇವಾಗ ಆಚೆ ಎಲ್ಲ ಪೇಂಟೆಲ್ಲ ಹೊಡೆದ್ಮೇಲೆ ಹ್ಯಾಂಗ್ ಮಾಡೋಣ ಅಂತಿದ್ದೀನಿ. ಇವರಂತೂ ಇದನ್ನೇ ಒಂಥರ ಪ್ರಾಪ್ಸ್ ಥರ ಯೂಸ್ ಮಾಡ್ಕೊಂಡು ಮಕ್ಕಳೆಲ್ಲ ಫುಲ್ ಡ್ಯಾನ್ಸ್ ಆಡ್ತಾ ಇದ್ದಾರೆ. ಸೊ ನಮ್ಮ ಮನೇಲಿ ಏನೇ ಒಂದು ವಸ್ತು ಬಂದ್ರೂ ಫಸ್ಟು ಅದನ್ನು ಇವರು ರಿವ್ಯೂ ಮಾಡ್ತಾರೆ. ನಮ್ಮ ಮನೇಲಿರೋ ಎಲ್ಲ ಟೆನೆಂಟ್ ಮಕ್ಕಳು ಸಖತ್ ಕ್ಲೋಸ್ ನನಗೆ. ಸೊ ಬಂದು ಆಂಟಿ ನಾನು ಇದನ್ನು ಯೂಸ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತೀನಿ ಅಂತ ಡ್ಯಾನ್ಸ್ ಮಾಡಿ ತೋರಿಸ್ತಾಳೆ. ಇವಳಂತೂ ಒಳ್ಳೆ ಡ್ಯಾನ್ಸರ್ ಅಂತಲೇ ಹೇಳ್ಬೋದು. ಸೊ ಹೇಗೆ ಡ್ಯಾನ್ಸ್ ಮಾಡ್ತಿದ್ದಾಳೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಸೊ ಮತ್ತು ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನೋಡ್ತಾ ಇದ್ದೀರೋ, ಇಲ್ಲ ನೀವೇನಾದರೂ ಫಸ್ಟ್ ಟೈಮ್ ವ್ಯೂವರ್ಸ್ ಆದರೆ ನಿಮಗೇನಾದರೂ ಈ ಒಂದು ವ್ಲಾಗ್ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.